ಈ ಒಂದು ಕಾರ್ಯಕ್ರಮಕ್ಕೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿರುವಂತಹ ಶ್ರೀಯುತ ಶಶಿ ಅವರು ಆಗಮಿಸಿದರು. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ. ರಾಕಿ ತನ್ನ ಪ್ರಥಮ ದಾಳಿಯಲ್ಲಿ ವಿಜಯ ಕಾಲೇಜ್ ಮಂಡ್ಯ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. ಒಂದು ಸುಲಭವಾದಂತಹ ಟುಕ್ಕಿಯ ಮೇಲೆ ನಾವು ನೋಡಬಹುದು. ರಾಕೆಟ್ ನ ಒಂದು ಸ್ಪೀಡ್ ರಾಕಿ ಅವರಲ್ಲಿದೆ. ಈ ಭಾರಿ ದಾಳಿಯಲ್ಲಿ ಆತಿಥೇಯ ರಾಜ್ಯ ಒಕ್ಕಲಿಗರ ಸಂಘದ ಮಂಜು ಯುವ ದಾಳಿಗಾರ, ಯುವ ಕಬಡ್ಡಿ ಸೀರೀಸ್ ನಲ್ಲೂ ಸಹ ಪ್ರತಿನಿಧಿಸಿದ್ದಾನೆ. ಲೆಫ್ಟ್ ರೈಟ್ ಜೊತೆಗೆ ವಾಪಸ್ ಆದರು. ದಾಳಿಯಲ್ಲಿ ಶಶಾಂಕ ಮಂಡ್ಯ ಜಿಲ್ಲೆಯ ಖ್ಯಾತನಿ ಮುಲ್ಲಾಟಗಾರ, ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ್ದಾನೆ. ಚೇತನ್ ನಾಯಕ್ ಅವರ ದಂಡ ಹಾಕಲು ಪ್ರಯತ್ನ ಇತ್ತು. ಬೇಡವಾದಂತ ಒಂದು ಟ್ಯಾಕಲ್ಗೆ ಮುಂದಾದರು. ಕಬಡ್ಡಿಯ ಎಲ್ಲ ಸ್ಕಿಲ್ಗಳನ್ನ ತೋರ್ಪಡಿಸುವಂತಹ ಯುವ ಪ್ರತಿಭೆ ಚೇತನ್. ಕೃಪಾ ಸಾಗರ್ ಸಬ್ ಜೂನಿಯರ್ ರಾಷ್ಟ್ರೀಯ ತಾರೆ. ಮನೋಜ್ ಗೌಡ ಪ್ರೋ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ ಮಂಡ್ಯ ಮೂಲದ ಆಟಗಾರ. ಫೋರ್ ಈಚ್ 4-4 ಸಮಬಲ ಹೋರಾಟದಲ್ಲಿ ಪಂದ್ಯ. ಕೃಪಾ ಸಾಗರ್ ಸಬ್ ಜೂನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ದಾನೆ. ಜೂನಿಯರ್ ರಾಷ್ಟ್ರೀಯ ತಾರೆ ಗೆಡ್ಡೆ ಬಿಗಿಯಾದಂತಹ ಟೈಫಾಯ್ಡ್ ಮೂಲಕಲ್ಲಿ ಕೃಪಾ ಸಾಗರ್ ನನ್ನ ಬಂಧಿಸಲು ಯಶಸ್ವಿಯಾದರು. 5-4 in favor of RVS. ಚರಣದಿಂದ ಟ್ಯಾಕಲ್ ಪ್ರಯತ್ನ ಇತ್ತು. ಮಲ್ಟಿಪಲ್ ರೈಟ್ ಪಾಯಿಂಟ್. ವೇಟ್ ಮಾಡಿ, ಎಲ್ಲರೂ ಮಾತಾಡೋಣ. ಇವತ್ತು ಕಬಡ್ಡಿ ಪಂದ್ಯಗಳಿಗೆ ಸಂಪೂರ್ಣವಾಗಿ ನಮ್ಮ PIT ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ಮಧು ಎಂರವರು ಮತ್ತು ಶ್ರೀಯುತ ಲವರ್ ಅವರು ಹೆಚ್ಚಿನ ಒಂದು ಸಹಕಾರ ನೀಡುವ ಮೂಲಕ ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜನೆಗೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಜೊತೆಯಲ್ಲಿ ಮತ್ತು ಕುವೆಂಪು ಲಲಿತಕಲಾ ಸಂಘದ ಜೊತೆಯಲ್ಲಿ ಹಾಗೂ ಯೂನಿಯನ್ನ ಜೊತೆಯಲ್ಲಿ ನಿಂತು ಸಂಪೂರ್ಣವಾದಂತಹ ಒಂದು ಬೆಂಬಲ ನೀಡಿದ್ದಾರೆ ಶ್ರೀಯುತ ಮಧು ಎಂರವರಿಗೆ ಮತ್ತು ಶ್ರೀಯುತ ಲವರ್ ಅವರಿಗೆ ಎಲ್ಲ ನಮ್ಮ ಆಯೋಜಕರ ಪರವಾಗಿ ತುಂಬ ಧನ್ಯವಾದಗಳು. ನಿಮ್ಮ ಕ್ರೀಡಾ ಒಂದು ಸಪೋರ್ಟ್ಗೆ
ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ದೇವ ಒಂದು ಅಂಕದ ಸೇರ್ಪಡೆಯಾಗ್ತಾರೆ. ವಿಜಯ ಕಾಲೇಜ್ ಮಂಡ್ಯ. ಮನೋಜ ನಾಲ್ಕು ಆಟಗಾರ ನಡುವೆ ರೈಟ್ ಹಾಗೂ ಲೆಫ್ಟ್ ಎರಡು ಕಾರ್ನರ್ಗಳಲ್ಲಿ ದಾಳಿ ನಡೆಸುವಂತ ಮಂಡ್ಯ ಮುಂದ ಆಟಗಾರ ರೈಡರ್ ಅನ್ನ ನೀವು ಗಮನಿಸಬೇಕು. ಡಿಸಿಷನ್ ಹೇಳ್ತಾರೆ ಪ್ಲೇಯರ್ಸ್ ಯಾಕೆ ಗೊಂದಲಕ್ಕೆ ಎಡೆ ಮಾಡ್ಕೊಡ್ತೀರಾ. ಕೃಪಾ ಸಾಗರ್ ಮಂಡ್ಯ ಮೂಲದ ಆಟಗಾರ. ಐದು ಆಟಗಾರ 7 ಈಚ್ 7-7ರಲ್ಲಿ ಪಂದ್ಯ. ಗೆಲ್ಲುವ ತಂಡ ಫೈನಲ್ಗೆ ಲಗ್ಗೆ ಇಡಲಿಕ್ಕಿದೆ. ಈಗಾಗಲೇ ಎಲ್ಮಾಸ್ ಕ್ಲಬ್ಸ್ ಮಂಗಳೂರು, ಕೇವಲ ಎಲ್ಮಾಸ್ ಕ್ಲಬ್ಸ್ ಕಾಲೇಜು ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಹೋಟೆಲ್ ಅನ್ನು ಸಹ ಹೊಂದಿ ಉದ್ಯಮ ಕ್ಷೇತ್ರದಲ್ಲೂ ಸಹ ಎಲ್ಮಾಸ್ ಕ್ಲಬ್ಸ್ ಒಂದು ಬಹುದೊಡ್ಡ ಸಂಸ್ಥೆಯಾಗಿ ಕಾಣಿಸಿಕೊಳ್ತಾರೆ. ಅದೆಲ್ಲದಕ್ಕೂ ಸಕ್ಕರೆ ನಾಡು ಮಂಡ್ಯದ ಹುಡುಗರು ಬಿಗಿಯಾದಂತಹ ಟ್ಯಾಕಲ್ ಸಾಧಿಸಿಕೊಂಡಿದ್ದಾರೆ. ಚೇತನ್ ಜಂಗಮ ರಾಷ್ಟ್ರೀಯ ಕಬಡ್ಡಿ ಆಟಗಾರ. 5 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಾಕಿ, ರೈಟ್ ಕಾರ್ನರ್ ಭಾಗದಲ್ಲಿ ಚರಣ. ಇಬ್ಬರು ರಾಷ್ಟ್ರೀಯ ಕಬಡ್ಡಿ ಆಟಗಾರ ನಡುವೆ ರಾಕೇಶ್ ಒಬ್ಬ ಶ್ರೇಷ್ಠ ಡಿಫೆಂಡರ್, ಏಕಾಂಗಿಯಾಗಿ ಸೋಲೋ ಬ್ಲಾಕ್, ಪವರ್ಫುಲ್ ಡ್ಯಾಶ್ ಮೂಲಕ ವಿಜಯ ಕಾಲೇಜ್ ಮಂಡ್ಯ ತಂಡ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಕೋಚಸ್ ಕಾರ್ನರ್ ಅಲ್ಲಿ ಏನ್ ಹೇಳ್ತಾರೆ ಕೇಳೋಣ. ಏನ್ ಹೇಳ್ಬೋದು? ಪಂದ್ಯದ ಆರಂಭಿಕ ಹಂತದಲ್ಲಿ ಒಂದು ರೋಚಕ ಕಾದಾಟವನ್ನೆಲ್ಲ ಕಾಣಬಹುದು. ಜಿದ್ದಾಜಿದ್ದಿನ ಒಂದು ಸೆಣಸಾಟ. ಶಿವ ಆತಿಥೇಯ ರಾಜ್ಯ ಒಕ್ಕಲಿಗರ ಸಂಘದ ಒಬ್ಬ ಯುವ ಪ್ರತಿಭೆ. 7 ಆಟಗಾರ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ
ಡಿಫೆಂಡರ್ ಇಲ್ಲಿ ದಾಳಿಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ. ಶಶಾಂಕ ಮಂಡ್ಯ ಜಿಲ್ಲೆಯ ಒಬ್ಬ ಬಲಿಷ್ಠ ದಾಳಿಗಾರ. ಎಲ್ಮಾಸ್ ಕ್ಲಬ್ಸ್ ಮಂಗಳೂರು, ನೀವು ಹಿಂದಿನ ಮ್ಯಾಚ್ ತರ ಲೇಟ್ ಮಾಡೋದಿಲ್ಲ, ಆದಷ್ಟು ಬೇಗ ಸಿದ್ಧರಾಗಬೇಕಂತ ಕೇಳ್ಕೊಳ್ತಾ ಇದ್ದಾನೆ. ಶಶಾಂಕ ವಾಪಸ್ ಆಗಿದ್ದಾನೆ. ಈ ಒಂದು ರಾಷ್ಟ್ರಕವಿ ಕುವೆಂಪು ಕಪ್ 2025ರಲ್ಲಿ ನಿಮಗೆ ಯಾವುದಾದ್ರೂ ಪಂದ್ಯ ಮಿಸ್ ಆಗಿದ್ರೆ ಅಥವಾ ಯಾವುದಾದ್ರೂ ಸುಂದರ ಕ್ಷಣಗಳು ಮಿಸ್ ಆಗಿದ್ರೆ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಮತ್ತೊಮ್ಮೆ ವೀಕ್ಷಿಸಬಹುದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ಫೈನಲ್, ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯದ ವೀಕ್ಷಣೆಗೆ ಲಿಂಕ್ ಅನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಕೃಪಾ ಸಾಗರ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಡಿಜಿಟಲ್ ಸ್ಕೋರ್ ಬೋರ್ಡ್ ಆಪರೇಟರ್ ಜಾಗರೂಕರಿಗೆ ನೀಡಬೇಕಂತ ಹೇಳ್ತಾ ಇದ್ದಾರೆ. ಡಿಜಿಟಲ್ ಸ್ಕೋರ್ ಬೋರ್ಡ್ನ ಅಸಿಸ್ಟೆಂಟ್ ಆಪರೇಟರ್ ಆಗಿರುವಂಥ ಜಾಕರ್ ನವೀನ್ ಜಾಕಿ ಬಹಳ ಉತ್ತಮವಾಗಿ ಸ್ಕೋರ್ ಬೋರ್ಡ್ನ ಅಸಿಸ್ಟೆಂಟ್ ಆಪರೇಟರ್ ಆಗಿ ಕಾರ್ಯನಿರ್ವಹಿಸಿದ್ರೆ ನಮ್ಮ ಸಂಜೆ ಅವರ ಜೊತೆ ಮಾಡು ಇಲ್ಲವೇ ಮಡಿ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ ಅನಿಲ. ಸಾಕಷ್ಟು ವೇಗದ ದಾಳಿಯಾಗಿದ್ದಾದ್ರೆ ದಾಳಿಗಾರರಿಗೆ ಒಂದು ಬೋನಸ್ ಅಂಕ ಲಭಿಸ್ತಾ ಇದ್ದಾದ್ರೆ ಒಂದೊಳ್ಳೆ ಟ್ಯಾಕಲ್ ಸಾಧಿಸಿಕೊಂಡಿದ್ದಾರೆ ವಿಜಯ ಕಾಲೇಜ್ ಮಂಡ್ಯ. ಮಹೇಂದ್ರ +3 ಪಾಯಿಂಟ್ ವಿಜಯ ಕಾಲೇಜ್ ಮಂಡ್ಯ ಆತಿಥೇಯ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕಳೆದ ವಾರವಷ್ಟೇ ವಿಜಯನಗರದಲ್ಲಿ ನಡೆದಂತಹ ಮದಕರಿ ಕಪ್ನ ಆಯೋಜನೆ ಪ್ರಮುಖ ರೂವಾರಿಗಳು ಶ್ರೀಯುತ ನವೀನ್ ಮದಕರಿ ಅವರು ಆಗಮಿಸಿದ್ದಾರೆ. ದಯವಿಟ್ಟು ಶ್ರೀಯುತ ನವೀನ್ ಮದಕರಿ ಅವರು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಈ ರಾಷ್ಟ್ರಕವಿ ಕುವೆಂಪು ಕಪ್ 2025ರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ನವೀನ್ ಮದಕರಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಶಶಾಂಕ ಅದು ಬೋನಸ್ ಅಂಕದೊಂದಿಗೆ ತಂಡಕ್ಕೆ ವಾಪಸ್ಸಾಗಿದ್ದಾನೆ. ಹದಿನೇಳು 9 ನಮ್ಮ ಅನ್ನದಾನ ಪ್ರಭು, ವಿಶೇಷವಾಗಿ ಹರೀಶಣ್ಣ, ನಮ್ಮೆಲ್ಲರ ದೊಡ್ಡಣ್ಣ, ಸಂಪೂರ್ಣವಾಗಿ ಬೆಳಿಗ್ಗೆ ತಿಂಡಿ ವ್ಯವಸ್ಥೆ ಹಾಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ, ರಾತ್ರಿ ಏನಾದರೂ ಬಾಡೂಟನ್ನು ಅವರೆಲ್ಲ ನಿರೀಕ್ಷೆ ಮಾಡ್ತೇವೆ. ಬಹಳ ಉತ್ತಮವಾಗಿ ಕ್ರೀಡಾಪಟುಗಳಿಗೆ, ತೀರ್ಪುಗಾರಿಗೆ ಹಾಗೆ ನಮ್ಮ ಎಲ್ಲ
ಎಲ್ಲ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಈ ಒಂದು ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ಊಟ ಉಪಚಾರದ ಒಂದು ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡಿದ್ದಾರೆ. ಅವರಿಗೂ ಸಹ ಧನ್ಯವಾದ. ಕಲಾ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಗರಾಜ್ ಸರ್ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ನಾಗರಾಜ್ ಸರ್ ಅವರ ಕಡೆಯಿಂದ ವಿಶೇಷವಾದಂತಹ ಬಾಟೂಟವೂ ಸಹ ಇದೆ ಅನ್ನುವಂಥ ಮಾಹಿತಿ ನಮ್ಗೆ ಬರ್ತಾ ಇದೆ. RVS ಮತ್ತೆ ಫಿನಿಕ್ಸ್ ನಂತೆ ಪುಡಿದೇಳುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ. ಪ್ರೇಕ್ಷಕರೇ ಬರಲಿ, ಒಂದು ಜೋರ ಚಪ್ಪಾಳೆ. ಆತಿಥೇಯ ತಂಡ ಉತ್ತಮವಾದಂತಹ ಪ್ರದರ್ಶನ ನೀಡ್ತಾ ಇದ್ದಾರೆ. ಮನೋಜ್ ಗೌಡ ಕೃಪಾ ಸಾಗರ್ 18-13 ಪ್ರಥಮಾರ್ಧದ ಕೊನೆಯ ಕ್ಷಣದಲ್ಲಿ ಪ್ಲೇಯರ್ಸ್ ನೀವು ಮಾತಾಡಿಕೊಳ್ಳೋದು ಬೇಡ, ತೀರ್ಪುಗಾರರ ಫೈನಲ್ ಪಂದ್ಯ ಮುಗಿದ ನಂತರದಲ್ಲಿ ನಮ್ಮ ದೇವರಾಜ್ ಅಂಬೇಡ್ಕರ್ ಅಂಬರೀಶ್ ಅಣ್ಣರವರ ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡಿ ಎಲ್ಲರನ್ನ ರಂಜಿಸಲಿಕ್ಕಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಹಾಗೂ ಕುವೆಂಪು ಲಲಿತ ಕಲಾ ಸಂಘ ಆಯೋಜಿಸುವಂತಹ ಕಾರ್ಯಕ್ರಮಕ್ಕೆ ನಮ್ಮ ರೆಬೆಲ್ ಸ್ಟಾರ್ ಅಂಬರೀಶ್ ಸರ್ ಅವರ ಸುಪುತ್ರರನ್ನು ಸಹ ಅತಿಥಿಯಾಗಿ ನಿಮ್ಮ ಮೂಲಕ ಅವರನ್ನು ಕರೆತರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. Half time score 19-13 in favor of Vijay College Mandya. ಶ್ರೀ ಸುದರ್ಶನ್ ಮೂರ್ತಿ BIT ಕಾಲೇಜಿನ ನೌಕರರ ಪ್ರಾಯೋಜಕತ್ವದಲ್ಲಿ ವಿಜಯ ಕಾಲೇಜ್ ಮಂಡ್ಯ. ಹರೀಶ್ ಅವರು ಸಹ ಎಲ್ಲೂ ಹೋಗಬಾರ್ದು, ಅವರಿಂದಲೂ ಒಂದು ಫೈನಲ್ ಪಂದ್ಯ ಮುಗಿದ ನಂತರದಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ. ವಿಶೇಷವಾಗಿ ಪ್ರತಿಷ್ಠಿತ 8 ಕಾಲೇಜು ತಂಡಗಳು, ಅನೇಕ ಹೆಸರಾಂತ ಆಟಗಾರರು, ರಾಜ್ಯ ರಾಷ್ಟ್ರ ಮಟ್ಟ ಅಲ್ಲದೆ ವಿದೇಶದಲ್ಲಿ ಆಡಿದಂಥ ಆಟಗಾರರು, ಹಾಗೆ ಪ್ರೋ ಕಬಡ್ಡಿಯಲ್ಲಿ ಆಡಿದಂಥ ಆಟಗಾರರು ಈ ಪಂದ್ಯಗಳಲ್ಲಿ ಬಂದು ಏನಾದರೂ ಭಾಗವಹಿಸಿದ್ದಾರೆ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣಕರ್ತ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಹಾಗೂ ನಮ್ಮ BIT ಕ್ರೀಡಾ ಸಂಘಟನಾ ಕಾರ್ಯದರ್ಶಿ ಶ್ರೀಯುತ ಮಂಜುನಾಥ್ ಗೌಡ ಅವರಿಗೆ ಸಲ್ಲುತ್ತೆ. ದಯವಿಟ್ಟು ಅವರಿಗೆ ಎಲ್ಲ ನಮ್ಮ ಪ್ರೇಕ್ಷಕರೊಮ್ಮೆ ಮಂಜುನಾಥ್ ಗೌಡ ಅವರಿಗೆ ಜೋರ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ದಯವಿಟ್ಟು ಮಂಜುನಾಥ್ ಗೌಡ ಅವರು ಒಂದು ಸ್ಟೆಪ್ ಮುಂದಕ್ಕೆ ಬಂದು ಪರಿಚಯಿಸ್ಕೊಳ್ಬೇಕು. ದಯವಿಟ್ಟು ಮಂಜೂರವರಿಗೆ ಒಂದು ಸ್ವಲ್ಪ ನಾಚಿಕೆ ಜಾಸ್ತಿ ಆದರೆ ಅವರು ಕರ್ನಾಟಕ ರಾಜ್ಯಾದ್ಯಂತ ತಮ್ಮದೇ ಆದಂಥ ಆಟದ ಮೂಲಕ ಎಲ್ಲರೂ ಗಮನ ಸೆಳೆದಿದ್ದಾರೆ. ನಾ ಕಂಡಂಥ ಒಬ್ಬ ಶ್ರೇಷ್ಠ ಲೆಫ್ಟ್ ಕಾರ್ನರ್ನ ಶ್ರೇಷ್ಠ ಡಿಫೆಂಡರ್. ಮಂಡ್ಯ ಭಾಗದಲ್ಲಂತೂ ಆಯೋಜನೆಗೊಳ್ಳುವಂಥ ಅನೇಕ ಪ್ರೋ ಕಬಡ್ಡಿ ಲೀಗ್ನಲ್ಲಿ ಅವರದೇ ಒಂದು ಚಾರ್ಮ್ ಇರುತ್ತೆ. ಯಾಕಂದರೆ ಅವರು ಆಡಿರುವಂಥ ಅನೇಕ ತಂಡಗಳು ಮಂಡ್ಯ ಮೈಸೂರು ಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಅಂತ ಒಬ್ಬ ಶ್ರೇಷ್ಠ ಆಟಗಾರ ಮಂಜು. 19-13 ಮಂಡ್ಯ ತಂಡ ಮುನ್ನಡೆದಿದೆ. ಕೃಪಾ ಸಾಗರ್ 5 ಆಟಗಾರ ನಡುವೆ ರೈಟ್ ಕವರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಈ ಒಂದು ಸಂದರ್ಭದಲ್ಲಿ ಚೇತನ ಏಕಾಂಗಿ ಬರುವ ಬದಲು ಚೇನ್ ಟ್ಯಾಕಲ್ಗೆ ಪ್ರಯತ್ನ ಮಾಡಿದ್ರೆ
ಬಲೆಯಲ್ಲಿ ಸಿಕ್ಕಾಕೊಳ್ತಾ ಇದ್ದ. ಎಸಿ ಕಾರ್ತಿಕ್ ಕರಾವಳಿಯ ಹೆಮ್ಮೆ ಪ್ರತಿಭೆ ಮಂಡ್ಯ ತಂಡದಲ್ಲಿ ತನ್ನ ಅದ್ಭುತ ಡಿಫೆನ್ಸ್ ಮೂಲಕದಲ್ಲಿ ಗಮನ ಸೆಳೀತಾ ಇದ್ದಾನೆ. ಸುಮ್ಮನೆ ಕರ್ನಾಟಕದ ಸಂದರ್ಭ ಕೃಪಾ ಸಾಗರ್ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಸಬ್ ಜೂನಿಯರ್ ವಿಭಾಗದ ಪ್ರತಿನಿಧಿಸಿದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ತಂಡ ತೃತೀಯ ಸ್ಥಾನವನ್ನು ಪಡ್ಕೊಂಡಿತ್ತು. ಕಂಚಿನ ಪದಕವನ್ನು ಪಡ್ಕೊಂಡಂತ ಒಬ್ಬ ಶ್ರೇಷ್ಠ ಆಟಗಾರ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸೆಕೆಂಡ್ ಇರೋದಿಲ್ಲ 22-15 7 ಅಂಕದ ಮುನ್ನಡೆಯಲ್ಲಿ ವಿಜಯ ಕಾಲೇಜ್ ಮಂಡ್ಯ. B90 ನೌಕರರಾಗಿರುವಂತಹ ಶ್ರೀಯುತ ಸುದರ್ಶನ್ ಮೂರ್ತಿರವರ ಪ್ರಾಯೋಜಕತ್ವದಲ್ಲಿ ವಿಜಯ ಕಾಲೇಜ್ ಮಂಡ್ಯ ಎಲ್ಮಾಸ್ ಗ್ರೂಪ್ಸ್ ಮಂಗಳೂರು. ಪ್ಲೀಸ್ ಗೆಟ್ ರೆಡಿ. ಥರ್ಡ್ ರೈಟ್. ಇಟ್ಸ್ ಅ 2 ಆನ್ ಟೈಮ್. ಮಾಡು ಇಲ್ಲವೇ ಮಾಡಿ. ಮಹೇಶ 4 ಆಟಗಾರರ ನಡುವೆ ಟಚ್ ಪಾಯಿಂಟ್ ಅವಶ್ಯಕತೆ ಇದೆ. ರೈಟ್ ಕಾರ್ನರ್ ಭಾಗದಲ್ಲಿ ಮಹೇಂದ್ರ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶಿವ. ಗ್ಯಾಪ್ ಸರಿಯಾದ ಸಮಯಕ್ಕೆ ಮನೋಜ್ ಗೌಡ ಅದ್ಭುತವಾದಂತಹ ಒಂದು ಟೈಮ್ ಔಟ್ ಅನ್ನು ತೆಗೆದುಕೊಂಡಿದ್ದಾನೆ. ಕ್ಯಾಪ್ ಹುಡುಕಿ ಎಸ್ಕೇಪ್ ಆಗ್ತಾ ಇದ್ರು. ಅಫಿಷಿಯಲ್ ಟೈಮ್ ಔಟ್. ಫಸ್ಟ್ ಏಡ್ ಹೇಳಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಐಸ್ ಪ್ಯಾಕ್ ತೆಗೆದುಕೊಂಡು ಬಂದ್ರು. ಸ್ಪ್ರೇ ಮತ್ತು ಐಸ್ ಪ್ಯಾಕ್. ಹೊರಗೆ ಸಬ್ಸ್ಟಿಟ್ಯೂಟ್ ಯಾರು ಹೊರಗೆ ಔಟ್ ಆಗಿರೋ
ಈಗಾಗಲೇ ಫೈನಲ್ಗೆ ಲಗ್ಗೆಟ್ಟಿರುವಂತಹ ತಂಡ ಎಲ್ಮಾಸ್ ಗ್ರೂಪ್ಸ್. ಕೇವಲ ಕಾಲೇಜು ಮಾತ್ರ ಅಲ್ಲದೆ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ ಉದ್ಯಮದಲ್ಲೂ ಸಹ ತೊಡಗಿಸಿಕೊಂಡಿರುವಂತಹ ಎಲ್ಮಾಸ್ನ ಮಾಲೀಕರು ಆದಿಲ್ ಮತ್ತು ಸಮೀರ್ ಅವರ ಒಂದು ರೈಡರ್ ಔಟ್. ವೈಟಿ S24-16 ಮಂಡ್ಯ ತಂಡ ಮುನ್ನಡೆಯಲ್ಲಿದೆ. ಸುಪಡೆ ಕಲಾವಿದರ ಸಂದರ್ಭ ಮೂರು ಆಟಗಳ ನಡುವೆ ಯಾವುದೇ ಅಂಕಣದ ವಾಪಸಾದರೆ ಭಾರಿ ಚೇತನ್ ಅವರ ರಾಷ್ಟ್ರೀಯ ಆಟಗಾರ ಶರತ್ ಸಿಬಿ ಅವರ ಪಡ ಶಿಷ್ಯ ಚೇತನ್ ನಾಯ್ಕ್. ಕೃಪಾ ಸಾಗರ್ 24-16 ಮಧ್ಯ ಕೃಪಾ ಸಾಗರ್ ಈ ಬಾರಿ ಅಂಕವನ್ನು ಪಡೆಯಲೇಬೇಕಂತ ಒತ್ತಡದ ಮೂವರು ಡಿಫೆನ್ಸ್ ನಡುವೆ ಚೇತನ್ ಅವರನ್ನು ಔಟ್ ಮಾಡಲು ಯಶಸ್ವಿ ಆಗ್ತಾ ಇದ್ದಾರೆ. ಸಬ್ಸ್ಟಿಟ್ಯೂಷನ್ ನಂಬರ್ ಹೋಗಿದ್ದಾರೆ ರಾಜ್ಯ ಒಕ್ಕಲಿಗರ ಸಂಘ. That's 25-16 in favor of Vijaya College Mandya. ಧಾಣಿಯಲ್ಲಿ ಯಶವಂತ್ ಜೂನಿಯರ್ ಆಟಗಾರ ಭಾರಿ ಒಂದು ಎಸ್ಟೇಟ್ ಬದಲಾವಣೆಯನ್ನು ಬಳಸಿಕೊಳ್ತಾ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾದರು. ಕೊನೆಯ ಕ್ಷಣದಲ್ಲಿ ಏನಾದರೂ ಪಂದ್ಯದ ದಿಕ್ಕು ಬದಲಾಗಿಲ್ಲ. ಸಂಪೂರ್ಣ ಸಂಘದ ಸೇರ್ಪಡೆಯಾಗಿದೆ ರಾಜ್ಯ ಒಕ್ಕಲಿಗರ ಸಂಘಕ್ಕೆ. ಆತಿಥೇಯ ತಂಡ ಕಮ್ ಬ್ಯಾಕ್ ಮಾಡ್ತಾರೋ ಕಾದು ನೋಡಬೇಕಾಗಿದೆ. ಇಬ್ಬರು ರಾಜಕೀಯ ನಡುವೆ ಕೃಪಾ ಸಾಗರ್ನನ್ನು ಬಂಧಿಸುವಂತ ಪ್ರಯತ್ನ ಇತ್ತು ಮಹೇಂದ್ರ ಗೆಡ್ಡೆ.
ಸೂಪರ್ ಸಾಕರ್ ಶುರುಕಿನ ಒಂದು ಪಾದಗಳ ಚೆಲ್ಲೋದಿಗೆ ಮಹೇಂದ್ರ ಅವರನ್ನು ಔಟ್ ಮಾಡಲು ಯಶಸ್ವಿ ಕ್ಯಾಪ್ಟನ್ ಲಾಸ್ಟ್ 5 minutes to go. ಕ್ಯಾಪ್ಟನ್ 5 minutes for full time. ಯಶವಂತ ಆಲೌಟ್ನ ಹೊಸ್ತಿಲಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ನಿಜವಾಗ್ಲೂ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಸಹ ಪಂದ್ಯಾವಳಿ ಆರಂಭದಿಂದಲೂ ಸಹ ಆಟಗಾರರ ಒಂದು ಪ್ರಥಮ ಚಿಕಿತ್ಸೆಗೆ ಹೆಚ್ಚಿನ ಸಹಕಾರ ನೀಡ್ತಾ ಇದ್ದಾರೆ. ಆ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಒಮ್ಮೆ ಜೋರ ಚಪ್ಪಳೆ ಬರಲಿ. ಬೆಳಿಗ್ಗೆ ಸಹ ಆಟಗಾರರ ಒಂದು ಪ್ರಥಮ ಚಿಕಿತ್ಸೆಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ, ಕುವೆಂಪು ಲಲಿತ ಕಲಾ ಸಂಘ ಮತ್ತು ರಾಜ್ಯ ಒಕ್ಕಲಿಗರ ಸಂಘ ಎಂಪ್ಲಾಯೀಸ್ ಅಸೋಸಿಯೇಷನ್ಗೆ ಸಹ ಇವತ್ತು ಸಂದರ್ಭದಲ್ಲಿ ಅಭಿನಂದನೆಗಳು. ಒಂದೊಳ್ಳೆ ಹೆಲ್ತ್ ಡಿಪಾರ್ಟ್ಮೆಂಟ್ನ ನೀವಿಲ್ಲಿ ಅಲಾಟ್ ಮಾಡಿದ್ದೀರಾ, ತಮಗೂ ಸಹ ಅಭಿನಂದನೆಗಳು. ಶಶಾಂಕ ಮೈಸೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ವಿಶೇಷವಾಗಿ ಕಬಡ್ಡಿ ಕ್ರೀಡೆಯಲ್ಲಿ ಸುಮಾರು 50 ವರ್ಷಗಳ ನಂತರದಲ್ಲಿ ಕಬಡ್ಡಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯ ತಂಡ ದಕ್ಷಿಣ ಭಾರತ ಅಂತರ್ ವಿಶ್ವವಿದ್ಯಾಲಯ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡು ಕಬಡ್ಡಿಯ ಇತಿಹಾಸದಲ್ಲಿ ಮೈಲುಗಳನ್ನು ಸಾಧಿಸಿದಂಥ ಒಂದು ಸಂದರ್ಭದಲ್ಲಿ ಆ ತಂಡದಲ್ಲಿ ಆಡಿದಂಥ ಒಬ್ಬ ಶ್ರೇಷ್ಠ ಕಡಿಗಾರ शशांक. कैप्टन लास्ट 4 minutes to go. आखिरी 4 मिनट का खेल अभी बाकी है. इस बार आरबीएस के युवा खिलाड़ी यशवंत 7 खिलाड़ियों के बीच में देखना होगा. राइट हैंडर है, कॉर्नर पर रॉकिंग, राइट कॉर्नर पर इस बार डैश करने की कोशिश थी लेकिन बहुत अच्छे से मिड लाइन पार किया है यशवंत. पथराड़ी कृपा सागर ಈ ರಾಜಕಾರಣದ ಬೋನಸ್ ಆನ್ ಆಗಿದೆ. ಸಬ್ ಜೂನಿಯರ್ ರಾಷ್ಟ್ರೀಯ ತಾರೆ ಯುವ ಕಬಡ್ಡಿ ಸೀರೀಸ್ ಅನ್ನು ಸಹ ಆಡಿದಂಥ ಒಬ್ಬ ಅನುಭವಿ ಆಟಗಾರ. ಮೈಸೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿ ಸೌತ್ ಝೋನ್ ಎಂಟ್ರಿ ಯೂನಿವರ್ಸಿಟಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯ ತಂಡ ಈ ಬಾರಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಕ್ಯಾಪ್ಟನ್ ಲಾಸ್ಟ್ 3 minutes to go. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕ್ವಿಕ್ ಆದಂತಹ ಬೋನಸ್ ಪಾಯಿಂಟ್. ಥರ್ಡ್ ರೈಟ್ 9 ಅಂಕದ ಅಂತರದಲ್ಲಿ ಪಂದ್ಯ. ಡಿಸೈಡ್ ಆಟಲ್ಲಿ ರೈಡರ್ಗೆ ಒತ್ತಡ ಇರುತ್ತಾರೆ, ಡಿಫೆಂಡರ್ ಇಲ್ಲಿ ಒತ್ತಡಕ್ಕೆ ಮಾಡ್ತಾ ಇದ್ದಾನೆ ಅಂದ್ರೆ ಆ ಒಂದು ನಾಲ್ಕನೇ ಒಬ್ಬ ಹೆಮ್ಮೆ ಪ್ರತಿಭೆ ಸ್ಟೇರಣ ರೇಖಾಂಗಿಯಾಗಿ ಡ್ಯಾಶ್ 32-22 in favor of ವಿಜಯ ಕಾಲೇಜ್ ಮಂಡ್ಯ. ಶ್ರೀಯುತ ಸುದರ್ಶನ್ ಮೂರ್ತಿ PIT ನೌಕರರ ಪ್ರಾಯಶ್ಚಿತ್ತ ತಂಡ ವಿಜಯ ಕಾಲೇಜ್ ಮಂಡ್ಯ ತಂಡದ ತರಬೇತುದಾರರಾಗಿ ಶ್ರೀಯುತ ನಂದೀಶ್ ಅವರು. ರಾಜ್ಯ ಒಕ್ಕಲಿಗರ ಸಂಘ ಆತಿಥೇಯ ತಂಡ ಶ್ರೀಯುತ ಮಂಜುನಾಥ್ ಗೌಡ ಮತ್ತು ಅಭಿಷೇಕ್ ಚರ್ಪಂಡೆಯವರ ಒಂದು ತರಬೇತಿಯಲ್ಲಿ ಬಹಳ ಉತ್ತಮವಾದಂಥ ಪ್ರದರ್ಶನ ನೀಡಿದರು. ಭಾಗವಹಿಸಿದ ಪ್ರತಿಷ್ಠಿತ 8 ತಂಡಗಳಲ್ಲಿ ಉಪಾಂತ್ಯ ಹಂತಕ್ಕೆ ಅರ್ಹತೆ ಪಡ್ಕೊಂಡಿರುವಂಥ 4 ತಂಡಗಳಲ್ಲಿ ಈ 2 ತಂಡಗಳು ಸಹ ಹೌದು. ನೆಕ್ಸ್ಟ್ ಮ್ಯಾಚ್ ಆಡೋದಕ್ಕೆ ಭೀಮಾ ರೆಡಿ ಆಗ್ತಾ ಇದ್ದಾನೆ. ಈ ಮ್ಯಾಚ್ ಮುಗಿತಾ ಇದ್ದಾಗೆ ನಮ್ಮ ಭೀಮಂಗೋಸ್ಕರ ಸಾಂಗ್ ಬರಲಿ. DJ ಪ್ರದೀಪ್ ಅವರು ಹಾಗೂ ರೋಹಿತ್ ಭಾರದ್ವಾಜ್ ಅವರ ಗಮನಕ್ಕೆ. in favor of ವಿಜಯ ಕಾಲೇಜ್ ಮಂಡ್ಯ. ಈ ಕಬಡ್ಡಿ ಪಂದ್ಯಾವಳಿಗೆ ಅನೇಕ ಹಿರಿಯ ರಾಷ್ಟ್ರೀಯ ಕಬಡ್ಡಿ ಆಟಗಾರರು ಶ್ರೀಯುತ ನಾರಾಯಣಾಚಾರ್ಯ ಅವರು ಜೂನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡದ ನಾಯಕರಾಗಿ, ಹಾಗೆ ಶ್ರೀಯುತ ಚೇತನ್ ದೇವಾಂಗ್ ಅವರು ಪ್ರೋ ಕಬಡ್ಡಿಯಲ್ಲಿ ಪುಣೇರಿ ಪಲ್ಟನ್ ಮತ್ತು ದಬಾಂಗ್ನಲ್ಲಿ ತಂಡವನ್ನಲ್ಲದೆ ಕರ್ನಾಟಕ ರಾಜ್ಯ ತಂಡವನ್ನು ಸಹ ಪ್ರತಿನಿಧಿಸಿದ್ದಾರೆ.
ಹಾಗೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಪವನ್ ಟಿಆರ್ ಕರ್ನಾಟಕ ರಾಜ್ಯ ತಂಡವನ್ನು, ಹಾಗೆ ಮಂಗಳೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸ್ತಾರೆ. ಹಾಗೆ ಬೀಚ್ ನ್ಯಾಷನಲ್ಸ್ ನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು, ಹಾಗೆ ಬೆಂಗಳೂರು ವಿಶ್ವವಿದ್ಯಾಲಯ ಕಬಡ್ಡಿ ತಂಡವನ್ನು, ಹಾಗೆ ರಮೇಶ್ ಈಗಾಗಲೇ ಈ ಪಂದ್ಯದಲ್ಲಿ ವಿಜಯ ಕಾಲೇಜ್ ಮಂಡ್ಯ ಅಂಬೇಡ್ಕರ್ ಎಲ್ಲೇನಾದ್ರೂ ಖುಷಿ ಆಗಿರುತ್ತೆ, ಯಾಕಂದ್ರೆ ಮಂಡ್ಯ ಟೀಮ್ ಫೈನಲ್ ಗೆಲುವಿದೆ. ರಾಷ್ಟ್ರಕವಿ ಕುವೆಂಪು ಕಪ್ 2025 ಫೈನಲ್ ಪಂದ್ಯಕ್ಕೆ ವಿಜಯ ಕಾಲೇಜ್ ಮಂಡ್ಯ ಫೈನಲ್